ಏನೇ ಬರಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾನಂತೂ ಸೂಪರ್ ಫೈನ್. ಆದರೆ ನಮ್ಮ ಮನೆ ಅಂತೂ ಫುಲ್ ಮೆಸ್ಸಿ ಆಗೈತಿ. ಟೈಮ್ ಆಲ್ರೆಡಿ 3 ಗಂಟೆ ಆಗಿತ್ತು. ನಾನು ಮಲ್ಕೋಬೇಕು ಅಂದ್ಕೊಂಡೆ, ಮಲ್ಕೊಳಕ್ಕಂತೂ ಮಕ್ಕಳು ಬಿಡಲೇ ಇಲ್ಲ ನನಗೆ. ಸೊ ಅದಕ್ಕೆ ಬೇಡ ಮಲ್ಕೊಳ್ಳೋ ಅಂತ ಎದ್ಬಿಟ್ಟೆ. ಮನೆ ಎಲ್ಲ ಕೆಲಸನೂ ಮಾಡ್ಬೇಕು ನಾನಿನ್ನು. ಸೊ ಇವಾಗ ಫಸ್ಟ್ ನನ್ನ ಮಗಳಿಗೆ ಗಂಜಿ ಮಾಡಿಬಿಡ್ಬೇಕು ಅಂತಂದು ಗಂಜಿ ಪ್ರಿಪೇರ್ ಮಾಡತ್ತಿದ್ದೆ. ಮಧ್ಯಾಹ್ನ ಹಾಕಿ 1 ಗಂಟೆಗೆ ಮಲ್ಕೊಳ್ಳೋವಾಗ ಸ್ವಲ್ಪ ಲೈಟಾಗಿ ಏನಾದರೂ ತಿಂದಿರ್ತಾಳೆ. ಆಮೇಲೆ ಮತ್ತೆ ಹೊಟ್ಟೆ ಹಸ್ವಾಗ್ತೈತಲ್ಲ, ಸೊ ಅದಕ್ಕೆ ಇವಾಗ ಗಂಜಿನೂ ಪ್ರಿಪೇರ್ ಮಾಡತ್ತಿದ್ದೆ ಆಕಿ ಸಂಬಂಧ. ಇದು ಗಂಜಿನೂ ಖಾಲಿಯಾಗಿ ಬಂದೈತಿ ಪೌಡರ್, ಮತ್ತು ಅದನ್ನು ನಾನು ಮಾಡಬೇಕು. ನಿಜವಾಗ್ಲೂ ಆಕಿ ಇದನ್ನು ಭಾಳ ಇಷ್ಟಪಟ್ಟು ತಿನ್ನಕ್ಕೆ ಕುಂತಾಳೆ. ನಾನು ದೃಷ್ಟಿ ಬಿಡತ್ತೀನಿ ನನ್ನ ಮಗಳಿಗೆ. ನೋಡಲಿ ಪ್ಲೇಟನ್ನ ನಾನು ಜಗ್ತೀನಿ ಅಂತ ಕುಂತಾಳೆ. ಜಗ್ಬೇಡ ಅಂದಕ್ಕೆ ಸಿಟ್ಟು ಬಂತು ಆಕಿಗೆ. ಆ ಪ್ಲೇಟ್ ಜಗ್ಗಿ ತಾನೇ ತಿಂತಾಳಂತ. ಈಕಿಗೆ ಇನ್ನೂ ತಿನ್ನಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್. ನೋಡ್ತೀವಿ ದುಡ್ಡಕ್ಕೆ ಆದಮೇಲೆ ಎಷ್ಟು ತಿಂತಾಳೆ ಏನು ಅಂತಂದು. ಇವಾಗ ಸದ್ಯಕ್ಕೆ ಎಲ್ಲ ಕೆಳಗರ್ದ ಮೇಲೆ ಮಾಡ್ಕೊತ ಚೆಲ್ಲಿದ್ಲು. ಏನಿದ್ದ ಊಟ ಮುಗೀತು. ನನ್ನ ಮಗ ಮಲ್ಕೊಂಡಾನ, ಆಕಿ ಹೊರಗೆ ಆಟ ಆಡತ್ತಿದ್ಲು. ಸೊ ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತಂದು ಇವಾಗ ನಾನು ವಿಡಿಯೋ ಮಾಡತ್ತೀನಿ. ಬರ್ತ್ಡೇ ಡ್ರೆಸ್ ತೋರಿಸ್ತೀನಿ. ಆಕಿನ ಬರ್ಡೇ ಇರೋದು ಏಪ್ರಿಲ್ 22ಗೆ. ಸೊ ಲಾಸ್ಟ್ ಇಯರ್ ಈ ವರ್ಷ ಈ ಟೈಮ್ ಒಳಗೆ ನಾನು ಇನ್ನೂ ಪ್ರೆಗ್ನೆಂಟ್ ಇದ್ದೆ. ಬೇಬಿ ಬಂಪ್ ಇತ್ತು. ಸೊ ಅದನ್ನು ಭಾಳ ಮಿಸ್ ಮಾಡ್ಕೊಳತ್ತೀನಿ ಅನ್ನೋಕ್ಕಿಂತ ನನ್ನ ಮಗಳು ನನ್ನ ಜೊತೆ ಇದ್ದಾಳೆ, ಅದು ಭಾಳ ಖುಷಿ ಐತಿ ನಮ್ಗೆ. ಸೊ ಆಕಿಂದ 1 ಇಯರ್ದ ಸೆಲೆಬ್ರೇಷನ್ ನಾಳೆನೇ ಐತಿ, ಅಂದರೆ ಏಪ್ರಿಲ್ 22ಗೆ. ಸೊ ಬರೀ ಆಕಿನ ಫ್ರಾಕ್ ತೋರಿಸ್ತೀನಿ. ನಿಜವಾಗ್ಲೂ ಸೂಪರ್ ಆಗೈತಿ. ನಮಗಂತೂ ಭಾಳ ಇಷ್ಟ ಆಯ್ತು ಆ ಡ್ರೆಸ್. ಇಲ್ಲೇ ಐತಿ. ನೋಡಿರಿ ಫುಲ್ ನೆಟ್ಟಿಂದ ಐತಿದ. ಆ್ಯಕ್ಚುಲಿ ಇದನ್ನು ನನಗೆ ನಮ್ಮ ಅತ್ತೆ ಅಂದರೆ ನಮ್ಮ ಪಪ್ಪ ಅವರ ನಮ್ಮ ಪಪ್ಪ ಅವರ ತಂಗಿ ನಮ್ಮ ಪಪ್ಪ ಅವರ ಅಕ್ಕ ಕೊಟ್ಟಿದ್ದ. ಸೊ ಅದಕ್ಕಿಂತ ನಾಮಕರಣ ಕೊಟ್ಟಿದ್ರು. ಆವಾಗ ಈ ಫ್ರಾಕ್ ನನಗೆ ನೋಡಿದಾಗ ಆಕೆಗೆ ಎಷ್ಟು ದೊಡ್ಡದು ಇದ್ದಿದ್ದು ಸಣ್ಣ ಕರೆಕ್ಟ್ ಆಗ್ತೈತಿ. ಆವಾಗ ಎಷ್ಟು ದೊಡ್ಡದು ಇದ್ದಲ್ಲ ಅಂತಂದು ತೆಗೆದಿಟ್ಬಿಟ್ಟಿದ್ದೆ. ಒಂದು ಸತಿನೂ ಆಕೆಗೆ ನಾನು ಹಾಕಿರಲಿಲ್ಲ. ಸೊ ಅದಕ್ಕೆ ಇದು ಫ್ರಾಕ್ ಹಾಕ್ಬೇಕಂತ ನಾನು ಭಾಳ ಇಷ್ಟ ಆಗ್ತೈತಿ. ಯಾಕಂದರೆ ಇದು ಫ್ರಾಕ್ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ಎಷ್ಟು ಸಿಂಡ್ರೆಲ್ಲ ಫ್ರಾಕ್ ಟೈಪ್. ಇದ್ರ ಪ್ರೈಸು 800 ನೋಡ್ತಿರ್ಬೋದು. ಅವರಿಗೆ ಗಿಫ್ಟ್ ಕೊಟ್ಟಿದ್ದಿದ್ದು 800 ರೂಪೀಸ್ದು. ನೋಡಿ ಎಷ್ಟು ಚಂದ ಐತಿ, ಎಷ್ಟು ಕ್ಯೂಟ್ ಐತಲ್ಲ. ನಂಗೆ ಭಾಳ ಇಷ್ಟ ಆಗ್ತಿದೆ ಫ್ರಾಕ್. ಲೈಟ್ ಪಿಂಕ್, ಬೇಬಿ ಪಿಂಕ್ ಒಳಗೆ. ಮತ್ತು ಇಲ್ಲೆಲ್ಲ ಫ್ಲವರ್ಸ್ ಬಂದವೆ, ಎಷ್ಟು ಚಂದ ಫ್ಲವರ್ಸ್ ಮತ್ತು ಪೀಲ್ಸ್ ಬಂದವೆ ಇಲ್ಲಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟ್ ಐತಿದೆ. ಸೊ ಇದೇ ಫ್ರಾಕ್ ಹಾಕ್ತೀನಿ ಆಕೆಗೆ. ಬೇರೆ ಫ್ರಾಕ್ ತೊಗೋಬೇಕಂತ ಅಂದ್ಕೊಂಡೆ, ಬಟ್ ಬೇಡ. ಮನೆಯೊಳಗೆ ಇಷ್ಟು ಚಲೋ ಫ್ರಾಕ್ ಇರುವಾಗ ಮತ್ತು ನಾನು ಹೊರಗೆ ಯಾಕೆ ರೊಕ್ಕ ಕೊಟ್ಟು ತೊಗೊಂಡು ಬರೋದ ಅಂತಂದರೆ, ಸೊ ಅದಕ್ಕೇನಿಲ್ಲ ತೊಗೋಬೋದಿತ್ತು. ಬಟ್ ಈ ಫ್ರಾಕ್ ನನಗೆ ಸೀರಿಯಸ್ಲಿ ಭಾಳ ಇಷ್ಟ ಆಗಿದ್ದಿಲ್ಲ. ಸೊ ಅದಕ್ಕೆ ಇದನ್ನು ಹಾಕಬೇಕಂತಂದು ಪ್ಲ್ಯಾನ್ ಮಾಡ್ಕೊಂಡೀನಿ. ಈಗ ನನ್ನ ಮಗಳು ಒಳಗೇನೋ ಕೆಲಸ ಮಾಡತ್ತಾಳೆ, ಆವಾಜ್ ಮಾಡತ್ತಾಳೆ, ಕೇಳಿಸ್ತಿರ್ಬೋದು ನಿಮ್ಗೆ. ಸೊ ನಾಳೆಗಿನ ಬರ್ಡೇ ಐತಿ, ನೋಡೋಣ. ಸಿಂಪಲ್ ಇಲ್ಲ ಅಂದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತೀವಿ, ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಫೈನಾನ್ಷಿಯಲಿ ಸ್ವಲ್ಪ ಇವಾಗ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಬಟ್ ಮಕ್ಕಳ ಖುಷಿಗೋಸ್ಕರ ಅಕ್ಕಿಂದ ಮತ್ತು ಈ ಬರ್ಡೇ ಬರೋಂಗಿಲ್ಲ. ಸೊ ಅದಕ್ಕೆ ನೋಡೋಣ, ಆದಷ್ಟು ಚಲೋತ್ತಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿವಿ. ಫ್ರಾಕ್ ಹೆಂಗೈತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನನ್ನ ಬರ್ಡೇ ವ್ಲಾಗ್ ಇರ್ತೈತಲ್ಲ, ಬರ್ಡೇ ವ್ಲಾಗಲ್ಲಿ ಹಾಕಿರ್ತೀನಿ, ಅವಾಗ ತೋರಿಸ್ತೀನಿ. ಅವಾಗಲೂ ಕಾಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ. ಹೇರ್ ಬ್ಯಾಂಡ್ ತೊಗೊಂಡಿದ್ದೆ ಆಕಿ ಸಂಬಂಧನ, ಬಟ್ ಈಗ ಒಂದು ಸತಿನೂ ಹಾಕಿಲ್ಲ. ಯಾಕಂದರೆ ಇದು ಬರ್ತಿದ್ದಿರಲಿಲ್ಲ ಆಕೆಗೆ, ಆವಾಗ ತೊಗೊಂಡಿದ್ದು. ಸೊ ಇದನ್ನು ಹಾಕ್ತೀನಿ, ಮ್ಯಾಚಿಂಗ್ ಆಗ್ತವೆ ಎರಡು. ಲೈಟ್ ಪಿಂಕ್ ಮಸ್ತ್ ಕ್ಯೂಟಾಗಿ ಮ್ಯಾಚಿಂಗ್ ಆಗ್ತಾವೆ. ಸೊ ಅಷ್ಟೆ, ಮತ್ತು ಆಕೆಗೆ ಜಾಸ್ತಿ ಹಾಕೋಂಗಿಲ್ಲ. ಯಾಕಂದರೆ ಇವಾಗ ಶೆಕೆ ಬೇರೆ, ಮಕ್ಕಳು ಏನು ಹಾಕಿಸ್ಕೊಳ್ಳೋಕ್ಕೂ ಅಲ್ಲ ಅಂತಾರೆ. ಸೊ ಅದಕ್ಕೆ ಅದ್ರ ಜೊತೆ ಇದನ್ನು ಪೇರ್ ಮಾಡ್ತೀನಿ. ಬಂದು ಬಿಟ್ಲು ಕೆಳಗದಾಳ, ಕಾಣಿಸಲ್ಲ ನಿಮ್ಮದಕ್ಕೆ.
ಬಂದ್ಲು ನೋಡಿ. ಏನು ಕೆಲಸ ಮಾಡಿ ಬಂದೀನಿ ಒಳಗೆ? ಏನು ಗದ್ದಲ ಮಾಡಿ ಬಂದೀನಿ ಒಳಗೆ? ನಿನ್ನ ಬರ್ತಡೇ ಐತಿ, ನಿಂದು ಹ್ಯಾಪಿ ಬರ್ತಡೇ ಐತಿ. ಶ್ರೀ ನಿಧಿಮಾ, ಓಯ್ ಗುಂಡು, ನಿನ್ನ ಹ್ಯಾಪಿ ಬರ್ತಡೇ ಐತಿ. ಏನು ನೋಡಾತೀನಿ ನನ್ನ ಗತಿನ ಅದರಲ್ಲ ಅವರು ಅಂತ ನೋಡಾತಳಕ್ಕೆ. ಅವ್ರ ಅಣ್ಣ ಇಲ್ಲಿ ಮಲ್ಕೊಂಡಾನ. ಆಗಲೇ ಮಲ್ಕೊಂಡ, 2 ಗಂಟೆನೂ ಆಗಿತ್ತು ಅವ್ರು ಮಲ್ಕೊಂಡ. ನಾನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ. ಸೊ ಇವಾಗ ಮತ್ತು ಕೆಲಸ ಮಾಡಬೇಕು, ಬಾಂಡೆ ತೊಳಿಬೇಕು. ಈಗ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಬಾಂಡೆ ತೊಳಿತೀನಿ. ಇಲ್ಲಾಂದ್ರೆ ಇಕ್ಕೆ ಅಂತೂ ನಂಗೆ ಏನು ಕೆಲಸ ಮಾಡೋಕ್ಕೆ ಬಿಡೋಂಗಿಲ್ಲ. ಬಾಂಡೆ ತೊಳೆದು ಕಸ ಗುಡಿಸಿ ದೇವ್ರ ದೀಪ ಹಚ್ಬೇಕು. ಎದ್ದ ನೋಡ್ರಿ ಹುಲಿ. ಓ ಹುಲಿ ಎದ್ದ ನೀನು ಎದ್ದೀನ. ಅವನು ಎದ್ದ. ಈಗ ಅವನದು ಅವಾಜ್. ಇವಾಗ ಅಂಗನವಾಡಿ ಅಂತೂ ರಜೆ ಅದಾವ. ಇಬ್ಬರದು ಕೇಳಿ 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 ತಲೆ ಅನ್ನೋದು ಏನೂ ಉಳಿದಿಲ್ಲ. ಅಷ್ಟು ತಲೆ ನೋಸ್ತೈತೆ ನನಗೆ. ಇವಾಗ ಮಲ್ಕೊಂಡಾಗ ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ಕಂಗೆ ಆಗ್ತೈತಿ. ಆಮೇಲೆ ಎದ್ದ ಮೇಲೆ ಮತ್ತು ಅದಾವ ಕೆಲಸ. ಸೊ ಅದಕ್ಕೆ ಫಟಾಫಟ್ ಅಂತಂದ ನಾನು ಬಾಂಡೆ ತೊಳ್ಬಿಡ್ತೀನಿ, ಕಸ ಗುಡಿಸ್ತೀನಿ. ಬಂದು ಇವಾಗ ಬಾಂಡೆ ತೊಳಿಬೇಕು ಅಂತ ಅಂದ್ಕೊಂಡು ಬಾಂಡೆ ತೊಳ್ಯಾಕೆ ಬಂದೆ ಫ್ರೆಂಡ್ಸ್. ಬಾಂಡೆ ಅಂತೂ ಭಾಳ ಬಿಟ್ಬಿಟ್ಟಿರ್ತಾವೆ. ದೋಸೆ, ಇಡ್ಲಿ, ಪಡ್ಡು ಏನಾದರೂ ಮಾಡಿದ್ವಿ ಅಂತಂದ್ರೆ ಮುಗಿತಾ ಹೋಯಿತು ನಮ್ಮ ಮನೆ ಫುಲ್ ಬಾಂಡೆ. ಅಲ್ಲಿ ನೋಡಿರಿ, ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಿಟ್ಟೀನಿ, ನಾನು ಬಾಂಡೆ ತೊಳ್ಯಾಕತ್ತೀನಿ. ನನ್ನ ಮಗಳು ಕಿಟಕಿ ಏರಿ ಜಿಗ್ಯಾಕೆ ಕುಂತಾಳ. ನಾನು ನೋಡೇ ಇಲ್ಲ. ಆಮೇಲೆ ಏನು ಮಾಡತ್ತಾಳಿಕೆ ಅಂತ ಹೋಗಿ ನೋಡ್ತೀನಿ, ಮೇಲೆ ಹತ್ತಾಗತ್ತಾಳೆ. ಇಷ್ಟು ಉಡಾಳ ಗಡಿಕೆ ನಿಮ್ಮ ಕಣ್ಣು ಮುಂದೆ ನೋಡ್ತಿರ್ಬೋದು. ನಾವೇನಾದರೂ ಸ್ವಲ್ಪ ಕಣ್ಣು ತಪ್ಪಿ ಬಿಟ್ಬಿಟ್ರೆ ಸಾಕು, ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತಿ. ಸೊ ಬಾಂಡೆ ಎಲ್ಲ ತೊಳೆದು ಬಂದು ಮುಖ ಎಲ್ಲ ಫೇಸ್ ವಾಶ್ ಮಾಡಿಕೊಂಡೆ. ಇತ್ತೀಚೆಗೆ ನನ್ನ ಫೇಸ್ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿತ್ತು. ಎಷ್ಟು ಬ್ಲ್ಯಾಕ್ ಆಗಿತ್ತು ಅಂತಂದ್ರೆ ನಿಜವಾಗ್ಲೂ ನನಗೆ ಮುಖ ತುಂಬ ಫುಲ್ ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್. ಯಾಕೆ ಹಂಗಾಗೈತೆ ಗೊತ್ತಿಲ್ಲ. 2ನೇ ಪ್ರೆಗ್ನೆನ್ಸಿ ಆದಮೇಲಿಂದ ನಾನು ಬ್ಲ್ಯಾಕ ಆಗಿಬಿಟ್ಟೇನಿ. ಸೊ ಅದಕ್ಕೆ ರೀಸೆಂಟ್ಲಿ ಇದನ್ನು 1 ಮಂತ್ ಆಯಿತು ನಾನು ಈ ಮಾಯ್ಶ್ಚರೈಸರ್ ಯೂಸ್ ಮಾಡಕ್ಕೆ ಕುಂತೀನಿ. ಸೊ ನಿಜವಾಗ್ಲೂ ಇದು ಮಾಯ್ಶ್ಚರೈಸರ್ ಇಷ್ಟು ಎಫೆಕ್ಟಿವ್ ಐತಂದ್ರೆ ನಿಜವಾಗ್ಲೂ ನಂಗೆ ಭಾಳ ಇಷ್ಟ ಆಗೈತೆ. ಇದು ಪೌಂಡ್ಸ್ ಸೂಪರ್ ಲೈಟ್ ಜೆಲ್ ಅಂತಂದು. ಇದು ನಿಮ್ಗೆ ಇದ್ರೊಳಗೆ ಹೈಲ್ಯೂರಾನಿಕ್ ಆ್ಯಸಿಡ್ ಇರ್ತೈತಿ. ಡ್ರೈ ಸ್ಕಿನ್ ಅವ್ರಿಗೆ ಇದು ಭಾಳ ಚಂದ ಎಫೆಕ್ಟ್ ಆಗ್ತೈತಿ. ನಂದು ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಟು ಡ್ರೈ ಸ್ಕಿನ್ ನಂದು. ಅಷ್ಟು ಈ ಕಡೆ ಆಯಿಲ್ನೂ ಅಲ್ಲ, ಈ ಕಡೆ ಡ್ರೈನೂ ಅಲ್ಲ, ಕಾಂಬಿನೇಷನ್ ಸ್ಕಿನ್ ನಂದು. ಸೊ ಇದು ನನ್ನ ಫೇಸ್ಗೆ ಭಾಳ ಚಂದ ಇಷ್ಟ ಆಗಿಬಿಟ್ಟೈತಿ ನನಗೆ. ನಾನು ಯೂಸ್ ಮಾಡತ್ತೇನಿದೆ. ನೀವು ಹಿಂಗೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂದ್ರೆ ಇದ್ರದ್ದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ಪರ್ಚೇಸ್ ಮಾಡಬಹುದು. ನಿಜವಾಗ್ಲೂ ಭಾಳ ಚಲೋ ಐತಿ ಇದು. ನನಗಂತೂ ಭಾಳ ಇಷ್ಟ ಆಯಿತು. ಸೊ ನಮ್ಗೆ ಮೇಕಪ್ ಇಷ್ಟ ಆಗಲ್ಲ ಅನ್ನೋರು ಇದನ್ನು ಹಾಕ್ಕೊಂಡು ಡೈಲಿ ವೇರ್ನೂ ನಾವು ಇದನ್ನು ಹಾಕ್ಬೋದು. ನಾನಂತೂ ಇದನ್ನು ಡೈಲಿಗೆ ಹಾಕ್ಕೋತೀನಿ. ಇವಾಗೆಲ್ಲಾದರೂ ಹೊರಗೆ ಹೋಗ್ಬೇಕಂದ್ರೆ ನಾನು ಸನ್ಸ್ಕ್ರೀನು, ಮಾಯ್ಶ್ಚರೈಸರ್, ಇನ್ನೊಂದು ಕ್ರೀಮ್ ಐತೆ, ಅದನ್ನಷ್ಟು ಅಪ್ಲೈ ಮಾಡೋದು, ಜಾಸ್ತಿನೂ ಅಪ್ಲೈ ಮಾಡಲ್ಲ. ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಚಿ ನಾನು ಇವಾಗ ಚಹಾ ಮಾಡಕ್ಕೆ ಕುಂತಿದ್ದೆ ನೋಡಿರಿ. ಮಲ್ಕೊಂಡು ಫ್ರೆಂಡ್ಸ್ ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಕುಂದ್ರಬೇಕಂದ್ರೆ ಕುಂದ್ರಕ್ಕೆ ಕೊಡಲಿಲ್ಲ ನನಗೆ. ಬರೀ ಅಕ್ಕಿದಂತ ಇವಾಗ ಕಾಲು ಬಂದ್ಬಿಟ್ಟವು. ಬರೀ ಮೇಲೆ ಹೋಗ್ತಾಳೆ. ಮೇಲೆ ನಮ್ಮ ಅಕ್ಕ ಇದಾರಲ್ಲ ಅವ್ರ ಮನೆಗೆ ಹೋಗ್ತಾಳೆ. ಹಿಡ್ಕೊಂಬಂದು ನನಗಂತೂ ಸಾಕಾಗ್ಬಿಟ್ಟೈತಿ. ಕೈ ಅನ್ನೋದು ಫುಲ್ ಪೇನ್ ಆಗಿಬಿಟ್ಟವು. ಸೊ ನಾನು ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಕುಂತು ಅದು ಒಂದು ವಿಶ್ಲಿಂಕ್ ಅಂತ ಒಂದು ಆ್ಯಪ್ ಐತಲ್ಲ ಫ್ರೆಂಡ್ಸ್. ಅಂದರೆ ನಾವು ಆನ್ಲೈನ್ದೊಳಗೆ ಏನೋ ತೊಗೊಂಡು ಅದರಿಂದ ಅರ್ನಿಂಗ್ಸ್ ಮಾಡೋದೊಂದು ಆ್ಯಪ್ ಐತಿ ವಿಶ್ಲಿಂಕಿಂದ. ಸೊ ಅದನ್ನು ಸರ್ಚ್ ಮಾಡಿದ್ವಿ. ಇಷ್ಟೊತ್ತನ್ನು ಅದನ್ನು ನೋಡ್ಕೊಂತ ಕುಂತಿದ್ದೆ. ಅದ್ರೊಳಗೆ ಹೆಂಗೆ ಅರ್ನಿಂಗ್ಸ್ ಮಾಡೋದು, ಹೆಂಗೆ ಏನು ಎತ್ತ ಅಂತಂದು. ಸೊ ಅದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡೆ, ವಿಡಿಯೋ ನೋಡಿದ್ದೆ. ಅಷ್ಟೊತ್ತೊಳಗೆ ನನ್ನ ಮಗಳು ಮಲ್ಕೊಂಡ್ಲೆ. ಇವಾಗ ಅಡುಗೆ ಮಾಡಬೇಕು. ನಾನು ಚಪಾತಿ ಮಾಡಬೇಕು, ಹೆಸರು ಕಾಳು ಪಲ್ಯ ಮಾಡಬೇಕು. ಅನ್ನ ಸಾಂಬಾರು ಐತಿ, ಚಪಾತಿ ಪಲ್ಯ ಅಷ್ಟೇ ಮಾಡ್ತೀನಿ. ಸೊ ಇವಾಗ ಮಾಡೋಕೆ ಅಡುಗೆ ಮನೆ ಕಡೆ ಹೊಂಟೇನಿ. ಸೊ ಅದು ವಿಶ್ಲಿಂಕ್ ಅಂತ ಆ್ಯಪ್ ಐತಲ್ಲ ಫ್ರೆಂಡ್ಸ್, ಅದ್ರೊಳಗೆ ಏನಾಗ್ಬಿಟ್ಟೈತಿ, ಯೂಟ್ಯೂಬ್ ಒಳಗೆ ಮಿನಿಮಮ್ 500 ಸಬ್ಸ್ಕ್ರೈಬರ್ಸ್ ಇರಬೇಕಂತ, ಮತ್ತು ಇನ್ಸ್ಟಾಗ್ರಾಮ್ ಒಳಗೆ 2000 ಫಾಲೋವರ್ಸ್ ಇರಬೇಕಂತ. ಬಟ್ ನನಗೆ ಯೂಟ್ಯೂಬ್ ಒಳಗೆ ಅದಾರ 500 ಮೇಲೇನ ಅದಾರ. ಆದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಬರೀ ಎಷ್ಟು 1888 ಅದಾರ.
ಇನ್ನೂ 2,000 ಆಗಿಲ್ಲ. ಅದು 2,000 ಆದಮೇಲೆ ಅದು ನಾವು ಏನೋ ಒಂದು ಪ್ರಾಡಕ್ಟ್ ತೊಗೊಂಡ್ವಿ ಅಂದರೆ ನಮ್ಗೆ ಅದಕ್ಕಂತಂದು ನಾವು ಪ್ರಾಡಕ್ಟ್ಸ್ ತೊಗೊಳ್ಳೋ ಹಾಗಿಲ್ಲ ಅಂತದು. ಇವಾಗ ನಾವು ನಮ್ಗೆ ಯೂಸ್ ಮಾಡೋಕ್ಕೇನಾದರೂ ಪ್ರಾಡಕ್ಟ್ಸ್ ತೊಗೊಂಡಿರ್ತೀವಲ್ಲ, ಮೀಶೋ, ಮಿಂತ್ರಾ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಇಂಥವೆಲ್ಲ ತೊಗೊಂಡಿರ್ತೀವಲ್ಲ, ಸೊ ಅದ್ರೊಳಗೆ ನಮ್ಗೆ ಇಷ್ಟ ಆಗಿದ್ದ ರಿವ್ಯೂ ಮಾಡಿ ವಿಡಿಯೋ ಮಾಡಿ ಹಾಕಿದ್ರೆ, ವಿಶ್ ಲಿಂಕ್ ಥ್ರೂ ನಾವು ಹಾಕಿದ್ರೆ ಅದು ನಮ್ಮ ಥ್ರೂ ಅವ್ರು ಏನಾದರೂ ತೊಗೊಂಡ್ರೆ ಅಮೌಂಟ್ ನಮ್ಗೆ ಜನ್ರೇಟ್ ಆಗ್ತೈತಿ. ಆದ್ರೆ ಅದು ಫುಲ್ ಅವರು ತೊಗೊಂಡು ಡೆಲಿವರಿ ಆದಮೇಲೆ ರಿಟರ್ನ್ ಮಾಡಲಿಲ್ಲ ಅಂದ್ರೆ ಅಷ್ಟು ನಮ್ಗೆ ಅಮೌಂಟ್ ಬರ್ತೈತಿ, ಅಲ್ಲಿವರೆಗೂ ಬರೋಂಗಿಲ್ಲ. ಬಟ್ ಅದೇನಾಯ್ತು ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ 2 ಅದಾವೆ. ಅದು ಒಂದು ಇವಾಗ ನಂಗೆ ಫಾಲೋವರ್ಸ್ ಅದಾರಲ್ಲ, ಆ ಅಕೌಂಟ್ ಅದು ಶೇರ್ ಆಗತ್ತಿಲ್ಲ. ಇನ್ನೊಂದು ಅಕೌಂಟ್ ಫಾಲೋವರ್ಸ್ ಜಾಸ್ತಿ ಇಲ್ಲ, ಅದಕ್ಕೆ ಒಂದು 100 ಏನೋ ಅದರ ನ್ಯೂ ಅಕೌಂಟ್ ಅದ. ಅದ್ರೊಳಗೆ ನಾನು ಏನೂ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿಲ್ಲ. ಅದು ಜಸ್ಟ್ ನಂಗೆ ಪರ್ಸ್ನಲ್ ಯೂಸ್ಗೆ ಅಂತಂದು ಹಂಗೆ ಮಾಡಿ ಇಟ್ಕೊಂಡೇನಿ. ಅದ್ರೊಳಗೆ ಏನೇನು ಅಪ್ಲೋಡ್ ಮಾಡಿಲ್ಲ ನಾನು. ಆ ಅಕೌಂಟ್ ಅದಕ್ಕೆ ಲಿಂಕ್ ಆಗಿಬಿಟ್ಟೈತಿ. ಸೊ ಈ ಅಕೌಂಟ್ ಲಿಂಕ್ ಆಗಬೇಕಾಯ್ತು, ಆ ಅಕೌಂಟ್ ಲಿಂಕ್ ಆಗೈತಿ. ಅದನ್ನು ಇಷ್ಟೊತ್ತನ ತಲೆ ಕೆಡಿಸ್ಕೊಂಡು ಎಷ್ಟೊತ್ತನ ನೋಡಿದೆ ಗೊತ್ತಾಗತ್ತಿಲ್ಲ. ತಲೆ ನುಸಾಕತ್ತೆ. ಫೋನ್ ಜಾಸ್ತಿ ನೋಡಿದ್ರೂ ನಂಗೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಇವಾಗ ನಾನು ಯೂಟ್ಯೂಬ್ ಒಳಗೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ಸ್ ನನ್ನ ಥ್ರೂ ನಾನು ಏನಾದರೂ ಲಿಂಕ್ಸ್ ಕಾಪಿ ಮಾಡಿ ಹಾಕಿದೆ ಅಂದ್ರೆ, ನನ್ನ ಥ್ರೂ ನೀವೇನಾದರೂ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಗಿ ನೀವು ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಅದು ಅಮೌಂಟ್ ಬರ್ತೈತಿ. ಸೊ ಹಂಗೈತೆ ನೋಡಿರಿ, ಹಿಂಗೈತಿ. ನೀವು ಯಾರಾದರೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಾಗ ಹಿಂಗೆ ಮಾಡೋರಿದ್ರೆ ಅಂದ್ರೆ ನೀವು ಟ್ರೈ ಮಾಡಿರಲ್ಲ, ಅಮೌಂಟ್ ಬರ್ತೈತಿ. ಸುಮ್ಮನೆ ನಿಮಗೆ ಯೂಸ್ ಆಗೋಕ್ಕೆ ನೀವು ಡ್ರೆಸ್ ತೊಗೊಂಡಿರ್ತೀರಿ, ಏನೋ ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀರಿ, ಅದು ನಿಮ್ಗೆ ಚಲೋ ಅನ್ನಿಸ್ತು ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ಹಾಕಿರಿ. ನಿಮ್ಮ ಮನ್ಯಾಗ ಅಲೌ ಮಾಡಿದ್ರು ಅದರಿಂದನೂ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಆಗ್ತೈತಿ. ಸೊ ಅದನ್ನು ಟ್ರೈ ಮಾಡ್ಬೇಕಂತಂದು ಇಷ್ಟೊತ್ತಿನ ತಲೆ ಕೆಡಿಸ್ಕೊಂಡೆ. ಬಟ್ ಯೂಟ್ಯೂಬಿದ್ದು ಬಂತು, ಬಟ್ ಇನ್ಸ್ಟಾಗ್ರಾಮಿಂದ ಬರತ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಅದು ಇವಾಗ ಇನ್ಮೇಲಿಂದ ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ, ಅದ್ರ ಬಗ್ಗೆ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟ ಆದರೆ ನೀವು ಬೈ ಮಾಡಿರಿ, ಓಕೆನಾ? ಇವಾಗ ಬರೀ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನನ್ನ ಮಗಳು ಮಲ್ಕೊಂಡಾಳ, ಫಸ್ಟ್ ಚಪಾತಿ ಪಲ್ಯ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಉಳ್ಕಿದ್ದು ಮಾಡ್ತೀನಿ. ನಾವು ಗೊತ್ತಲ್ಲ ಫ್ರೆಂಡ್ಸ್, ಅದು ಬರೋವರೆಗೂ ನಾನು ಬಿಡಲೇ ಇಲ್ಲ. ಅದು ವಿಶ್ ಲಿಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ID ಚೇಂಜ್ ಮಾಡಿ ಎಲ್ಲ ಕರೆಕ್ಟಾಗಿ ಮಾಡಿಟ್ಟೇನಿ. ಇವಾಗ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನೋಡೋಣ, ನನಗೇನಾದರೂ ಅರ್ನಿಂಗ್ಸ್ ಆಯ್ತಂದ್ರೆ, ನಂಗೆ ದುಡ್ಡು ಬಂತಂದರೆ ನಿಮಗೂ ನಾನು ಅದನ್ನು ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಹೆಂಗೆ ಏನು ಮಾಡಬೇಕು ಅಂತಂದು. ಸೊ ನೀವು ಹೌಸ್ ವೈಫ್ಸ್ ಅದರೊಳಗೆ ಏನಾದರೂ ಒಂದು ಸ್ವಲ್ಪ ಅಮೌಂಟ್ ಅರ್ನ್ ಮಾಡ್ಬೋದು. ನಿಮ್ಗೆ ತಿಂಗಳ ಖರ್ಚಿಗೆ ಆದರೂ ಒಂದು 2,000 to 3,000 ಆದರೂ ನೀವು ಆರಾಮಾಗಿ ಇದ್ರೊಳಗೆ ಅರ್ನ್ ಮಾಡಲೇಬಹುದು. ಸೊ ನೋಡ್ತೀನಿ, ನನಗೇನಾದರೂ ಅಮೌಂಟ್ ಬಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನಂತೂ ಹಿಂಗೆ ಏನಾದರೂ ಒಂದು ಹುಡುಕ್ಕೊತನೇ ಇರ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ನಾವು ಖಾಲಿ ಕುಂತ್ರೆ ನಡೆಯೋಂಗಿಲ್ಲ. ಸೊ ಏನೋ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ, ಮತ್ತೇನಿಲ್ಲ. ನೀನು ಕೆಲಸ ಮಾಡಲೇಬೇಕು, ನೀನು ದುಡಿಲೇಬೇಕು ಅಂತಂದು ಯಾರೂ ನನಗೆ ಪ್ರೆಷರ್ ಹಾಕ್ಕೊಂಡು ಕುಂತಿಲ್ಲ. ಬಟ್ ನನಗಿಷ್ಟ, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು, ಸ್ವಾತಂತ್ರ್ಯ. ಅದಕ್ಕೆ ನಾನು ಏನಾದರೂ ಒಂದು ಇಂಥ ಹುಡುಕ್ತಾನೆ ಇರ್ತೀನಿ. ಸೊ ನನಗಿದು ವರ್ಕ್ ಆದರೆ 100% ನಾನು ನಿಮ್ಗೆ ಈ ಆ್ಯಪ್ ಬಗ್ಗೆ ಏನು ಎತ್ತ ಅಂತಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದ್ರೆ ಅದು ಅಮೌಂಟ್ ಬಂದಮೇಲೆ ನಾನು ನಿಮ್ಮ ಮುಂದೆ ಹೇಳ್ಕೊಂಡ್ರೆ ಒಂದು ಬಿಲೀವ್ ಇರ್ತೈತಿ. ಸುಮ್ಮನೆ ನಾನು ಇವಾಗ ಸ್ಟಾರ್ಟ್ ಮಾಡೀನಿ, ನನಗೆ ಬಂದಮೇಲೆ ನಾನು ಹೇಳಿದ್ರೆ ನನಗೂ ಗೊತ್ತಿರ್ತೈತೆ ಅದ್ರ ಬಗ್ಗೆ. ಸೊ ಅದಕ್ಕೆ ಮತ್ತೇನೂ ಇಲ್ಲ ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು ಕತೆ. ಮತ್ತು ರಾತ್ರಿ ಊಟಕ್ಕೆ ಚಪಾತಿ ಸಿಂಪಲ್ಲಾಗಿ ಪಲ್ಯ, ಅನ್ನ ಸಾರು ಮಾಡಾತಿದ್ದೆ, ಮತ್ತೇನೂ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ನೋಡತ್ತೀರಿ, ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್, ಟೇಕ್ ಕೇರ್.